ಪ್ರತಿಯೊಬ್ಬ ಸಿನಿಮಾ ಅಭಿಮಾನಿ ಕೂಡ ಇತ್ತೀಚಿನ ವರ್ಷಗಳಲ್ಲಿ ಸಾಮಾನ್ಯವಾದ ಕಂಟೆಂಟ್ ಹೊಂದಿರುವಂತಹ ಸಪ್ಪೆ ಕಮರ್ಷಿಯಲ್ ಸಿನಿಮಾಗಳನ್ನ ನೋಡೋದನ್ನ ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಮೊದಲೆಲ್ಲ 3 ಸಾಂಗು, ಒಂದ್ ಐಟಮ್ ಡ್ಯಾನ್ಸು ಹಾಗೂ ಒಂದೆರಡು ಫೈಟ್ ಇದ್ರೆ ಸಾಕು ಅಂತ ನಿರ್ಮಾಪಕರು ಸಿನಿಮಾ ಮಾಡ್ತಾ ಇದ್ರು. ಕೆಲವರು ಹಾಕಿ ದುಡ್ಡು ಬಂದ್ರೆ ಸಾಕು ಅಂತ ಕಾಯ್ತಾ ಇದ್ರೆ, ಇನ್ನು ಕೆಲವರ ಲಕ್ಕು ಚೆನ್ನಾಗಿರ್ತಾ ಇತ್ತು. ಹೀಗಾಗಿ ಸಿನಿಮಾ ಸೂಪರ್ ಹಿಟ್ ಆಗಿ ಬ್ಯಾಂಕ್ ಅಕೌಂಟ್ ತುಂಬಾ ಕಲೆಕ್ಷನ್ ಆಗ್ತಾ ಇತ್ತು. ಆದ್ರೆ ಈಗ ಬೇರೆ ಭಾಷೆಯ ಸಿನಿಮಾಗಳ ಬೆಳವಣಿಗೆಯಿಂದಾಗಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಕೂಡ ಕಂಟೆಂಟ್ ವಿಚಾರದಲ್ಲಿ ಕ್ರಾಂತಿಕಾರಿ ಬದಲಾವಣೆ ಬಂದಿದೆ ಅಂತ ಹೇಳ್ಬೋದಾಗಿದೆ. ಬದಲಾವಣೆ ಅನ್ನೋದಕ್ಕಿಂತ ಬೆಳವಣಿಗೆ ಅಂತ ಅಂದ್ರೆ ತುಂಬಾ ಸೂಕ್ತವಾಗಿರುತ್ತಲ್ವಾ? ಯಾಕಂದ್ರೆ ಸಿನಿಮಾ ಅನ್ನುವಂತಹ ಒಂದು ಮನೋರಂಜನೆಯ ಮಾಧ್ಯಮ ಇತ್ತೀಚಿನ ದಿನಗಳಲ್ಲಿ ಪ್ರೇಕ್ಷಕರಿಗೆ ಕೇವಲ ಮನೋರಂಜನೆಯ ಮಾಧ್ಯಮ ಮಾತ್ರ ಅಲ್ಲ, ಅದಕ್ಕಿಂತ ಇನ್ನೂ ಹೆಚ್ಚಾಗಿ ಕೊಟ್ರೆ ಮಾತ್ರ ಪ್ರೇಕ್ಷಕರು ಕೈ ಹಿಡಿತಾರೆ ಅನ್ನೋದು ಸಾಬೀತಾಗಿದೆ. ಅದೇ ರೀತಿಯಲ್ಲಿ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳೋದಕ್ಕೆ ಹೊರಟಿರೋದು ಎಕ್ಸ್ಟ್ರಾರ್ಡಿನರಿ ಎನ್ನುವಂತಹ ಬೆಸ್ಟ್ ಥ್ರಿಲ್ಲರ್ ಸಿನಿಮಾಗಳ ಬಗ್ಗೆ. ಹಾಗಿದ್ರೆ ಬನ್ನಿ, ಈ ಸಾಲಲ್ಲಿ ಯಾವೆಲ್ಲ ಸಿನಿಮಾಗಳು ಇತ್ತೀಚೆಗೆ ರಿಲೀಸ್ ಆಗಿ ಕಾಣಿಸ್ಕೊಂಡಿದೆ ಅಂತ ನೋಡ್ಕೊಂಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಈ ಸಾಲಲ್ಲಿ ಮೊದಲನೇದಾಗಿ ಕಾಣಿಸ್ಕೊಳ್ಳುವಂತಹ ಸಿನಿಮಾ ಮಂಜುಮಲ್ ಬಾಯ್ಸ್. ಈ ಸಿನಿಮಾ ಈ ವರ್ಷದಲ್ಲಿ ಯಾವ ರೀತಿಯಲ್ಲಿ ಟ್ರೆಂಡ್ ಹುಟ್ಟಾಕಿದೆ ಅನ್ನೋದನ್ನ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಬಹುದು. ಚಿದಂಬರನ್ ಬರೆದು ನಿರ್ದೇಶಿಸಿರುವಂತಹ ಈ ಸಿನಿಮಾ ಇದೇ ವರ್ಷ ಫೆಬ್ರವರಿ 22ಕ್ಕೆ ಬಿಡುಗಡೆ ಆಗಿತ್ತು. ಬಿಡುಗಡೆಯಾಗಿ 3 ತಿಂಗಳು ಮೇಲೆ ಕಳೆದ್ರು ಕೂಡ ಈಗಲೂ ಸಿನಿಮಾದ ಬಗ್ಗೆ ಜನ ಮಾತನಾಡ್ತಿದ್ದಾರೆ ಅಂದ್ರೆ ಸಿನಿಮಾ ಯಾವ ರೀತಿಯಲ್ಲಿ ಇಂಪ್ಯಾಕ್ಟ್ ಅನ್ನ ಸೃಷ್ಟಿ ಮಾಡಿದೆ ಅನ್ನೋದನ್ನ ನೀವೇ ಊಹೆ ಮಾಡ್ಕೊಳ್ಳಿ. ಕೇವಲ 20 ಕೋಟಿ ಬಡ್ಜೆಟ್ ನಲ್ಲಿ ನಿರ್ಮಾಣವಾದಂತಹ ಈ ಸಿನಿಮಾ ಬರೋಬ್ಬರಿ 240 ಕೋಟಿಗಿಂತ ಹೆಚ್ಚಿನ ಕಲೆಕ್ಷನ್ ಮಾಡುವ ಮೂಲಕ ಕಂಟೆಂಟ್ ಇಸ್ ದ ಕಿಂಗ್ ಅನ್ನೋ ಪದಕ್ಕೆ ನಿಜವಾದ ಅರ್ಥವನ್ನ ನೀಡಿದೆ ಅಂತ ಹೇಳ್ಬೋದು. ಮಲಯಾಳಂ ಚಿತ್ರರಂಗದ ಸಿನಿಮಾಗಳು ಈ ವರ್ಷ ಭಾರಿ ಸದ್ ಮಾಡಿವೆ. ಮಂಜುಮಲ್ ಬಾಯ್ಸ್ ಸಿನಿಮಾ ಕೂಡ ಅವುಗಳಲ್ಲಿ ಒಂದಾಗಿ ಕಾಣಿಸ್ಕೊಂಡಿರೋದು ಮಾತ್ರ ಅಲ್ಲದೆ ಈ ವರ್ಷದ ಅತ್ಯಂತ ಯಶಸ್ವಿ ಮಲಯಾಳಂ ಚಿತ್ರರಂಗದಲ್ಲಿ ಒಂದಾಗಿ ಕಾಣಿಸ್ಕೊಳ್ಳುತ್ತೆ. 2006ರಲ್ಲಿ ನಡೆದಿರುವಂತಹ ನೈಜ ಘಟನೆಯನ್ನ ಈ ಸಿನಿಮಾ ರೂಪದಲ್ಲಿ ಪ್ರೇಕ್ಷಕರಿಗೆ ತೋರಿಸಲಾಗಿದೆ. 10 ಜನರ ಸ್ನೇಹಿತರ ತಂಡ ಓಣಂ ರಜೆಗೆ ತಮಿಳುನಾಡಿನ ಕೊಡೈಕೆನಾಲ್ ಟ್ರಿಪ್ಗೆ ಹೋಗ್ತಾರೆ. ಈ ಸಂದರ್ಭದಲ್ಲಿ ಗುಣಾ ಕೇವ್ಗೆ ಹೋದಾಗ ಅದರಲ್ಲಿ ಒಬ್ಬ ಅಲ್ಲಿ ರಿಸ್ಟ್ರಿಕ್ಟ್ ಮಾಡಿದಂತಹ ಸ್ಥಳಕ್ಕೆ ಹೋಗಿ 100 ಅಡಿ ಆಳ ಇರುವಂತಹ ಕಡೆ ಬಿದ್ದು ಬಿಡ್ತಾನೆ. ಅದುವರೆಗೂ 13 ಜನ ಆ ಸ್ಥಳದಲ್ಲಿ ಬಿದ್ದು ಮತ್ತೆ ಬದುಕು ಬಂದಿರಲಿಲ್ಲ. ಆದ್ರೆ ಆ ಸಿನಿಮಾದಲ್ಲಿ ಗೆಳೆತನದ ನಿಜವಾದ ಅರ್ಥ ತುಂಬುವಂತಹ ಗೆಳೆಯರ ಸಾಹಸದಿಂದಾಗಿ ಅಲ್ಲಿ ಬಿದ್ದವ ಮತ್ತೆ ಬದುಕು ಬರ್ತಾನೆ. ಈ ಸಿನಿಮಾದಲ್ಲಿ ಈ ಕೆಲವು ಸಮಯದ ನೈಜ ಘಟನೆಯನ್ನ ಯಾವ ರೀತಿಯಲ್ಲಿ ರಸವತ್ತಾಗಿ ಕಟ್ಕೊಂಡಿದ್ದಾರೆ ಅಂದ್ರೆ ಇವತ್ತಿಗೂ ಕೂಡ ಆ ಘಟನೆಯನ್ನ ನೆನಪು ಮಾಡ್ಕೊಂಡ್ರೆ ನಮ್ ಕಣ್ಣೆದುರ ಆ ಘಟನೆ ನಡೆದಿರುವಂತಹ ಅನುಭವ ಕಂಡು ಬರುತ್ತೆ. ಈ 900 ಅಡಿ ಆಳದ ಡೆವಿಲ್ಸ್ ಕಿಚನ್ ನ 120 ಅಡಿ ಆಳದಲ್ಲಿ ಸಿಲುಕೊಂಡಿದ್ದಂತಹ ಸ್ನೇಹಿತನನ್ನ ಯಾವ ರೀತಿಯಲ್ಲಿ ಸಾಹಸದ ಮೂಲಕ ಹೊರಗೆ ತರ್ತಾರೆ ಅನ್ನೋದನ್ನ ಚಿದಂಬರನ್ ಸೊಗಸಾಗಿ ತೋರಿಸಿದ್ದಾರೆ. ಕಂಟೆಂಟ್ ನ್ಯಾಚುರಲ್ ಆಗಿ ಮೂಡ್ ಬಂದಿತ್ತು. ಕೇವಲ ಮಲಯಾಳಂ ಪ್ರೇಕ್ಷಕರು ಮಾತ್ರ ಅಲ್ಲದೆ ಪರಭಾಷೆಯ ಪ್ರೇಕ್ಷಕರು ಕೂಡ ಸಿನಿಮಾವನ್ನ ತುಂಬಾ ಇಷ್ಟಪಟ್ಟಿದ್ದಾರೆ. IMDb ಸಿನಿಮಾಗೆ 8.4 ಸ್ಟಾರ್ ರೇಟಿಂಗ್ ಅನ್ನ ನೀಡಿದ್ದು, ನೀವು ಈ ಸಿನಿಮಾವನ್ನ ಈಗಲೂ ಕೂಡ ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ ನಲ್ಲಿ ನೋಡಬಹುದು. ಅದು ಕನ್ನಡದಲ್ಲೇ ನೋಡಿ, ಕನ್ನಡದಲ್ಲೂ ಅವೈಲಬಲ್ ಇದೆ. 2ನೇ ಸ್ಥಾನದಲ್ಲಿ ಕಾಣಿಸ್ಕೊಳ್ಳೋದು ನಮ್ಮ ಕನ್ನಡದ ಹೆಮ್ಮೆಯ ಸಿನಿಮಾ ಶಾಕಾಹಾರಿ. ಈ ರೀತಿಯ ಸಿನಿಮಾಗಳನ್ನ ಕನ್ನಡ ಚಿತ್ರರಂಗ ಇತ್ತೀಚಿನ ವರ್ಷಗಳಲ್ಲಿ ಕಾಣೋದು ಕಡಿಮೆ ಆಗಿದ್ರು ಕೂಡ ಬಂದಂತಹ ಸಿನಿಮಾಗಳನ್ನ ಅಪ್ಪಿ ಒಪ್ಕೊಳ್ಳಬೇಕಾಗಿರೋದು ನಮ್ಮ ಕರ್ತವ್ಯ ಆಗಿದೆ. ಆದ್ರೆ ಶಾಕಾಹಾರಿ ಸಿನಿಮಾದ ವಿಚಾರಕ್ಕೆ ಬಂದ್ರೆ ಥಿಯೇಟರ್ ನಲ್ಲಿ ನೋಡಿದವ್ರು ಕಡಿಮೆ. ಆದ್ರೆ OTT ಬಂದ ನಂತರ ನಾವು ಈ ಸಿನಿಮಾನ ಥಿಯೇಟರ್ ಅಲ್ಲಿ ಮಿಸ್ ಮಾಡ್ಕೊಂಡ್ವಿ ಗುರು ಅಂತ ಹೇಳ್ಕೊಂಡು ಪರಿತಪ್ಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅದೇನೇ ಇರ್ಲಿ, ಶಾಕಾಹಾರಿ ಸಿನಿಮಾದಲ್ಲಿ ರಂಗಾಯಣ ಹಾಗೂ ಗೋಪಾಲಕೃಷ್ಣ ದೇಶಪಾಂಡೆ ಅವರ ನಟನೆ ಸಾಕಷ್ಟು ಪ್ರಬುದ್ಧವಾಗಿ ಮೂಡಿ ಬಂದಿದೆ. ಪ್ರತಿಷ್ಠಿತ IMDb ಸಂಸ್ಥೆ ಕೂಡ ಈ ಸಿನಿಮಾಗೆ 8.1 ಸ್ಟಾರ್ ರೇಟಿಂಗ್ ಅನ್ನ ನೀಡಿದೆ. ಸಂದೀಪ್ ಸುಂಕದ್ರವರ ಬರವಣಿಗೆ ಹಾಗೂ ನಿರ್ದೇಶನದಲ್ಲಿ ಮೂಡಿಬಂದಿರುವಂತಹ ಈ ಸಿನಿಮಾ ಮರ್ಡರ್ ಮಿಸ್ಟ್ರಿ ಕ್ಯಾಟಗರಿಯ ಸಿನಿಮಾ ಆಗಿದೆ. ಕೊಲೆಯ ರಹಸ್ಯದ ಜಾಡನ್ನ ಹುಡುಕ್ತಾ ಹೋಗ್ತಿದ್ದಂತೆ ಅದಕ್ಕೆ ಯಾರೆಲ್ಲ ಸಂಬಂಧಪಟ್ಟಿದ್ದಾರೆ ಅನ್ನೋದನ್ನ ನೋಡ್ತಾ ಕೊನೆಗೆ ಹೋಟೆಲ್ ಸುಬ್ಬಣ್ಣನ ಕಡೆಗೆ ಮುಖ ಮಾಡಿದಾಗ ನಿಜವಾದ ಚಿತ್ರಣ ಏನು ಅನ್ನೋದು ಒಂದೊಂದಾಗಿ ಬಿಚ್ಕೊಳ್ತಾ ಹೋಗುತ್ತೆ. ಈ ಒನ್ಲೈನ್ ಕಥೆನ ನಿರ್ದೇಶಕರು ಈ ಇಬ್ಬರು ಮಹಾನ್ ಕಲಾವಿದರನ್ನ ಇಟ್ಕೊಂಡು ಯಾವ ರೀತಿಯಲ್ಲಿ ಪ್ರೇಕ್ಷಕರಿಗೆ ತೋರಿಸಿದ್ದಾರೆ ಅನ್ನೋದೇ ಸಿನಿಮಾದ ಪ್ರಮುಖ ಆಕರ್ಷಣೆಯ ಕೇಂದ್ರ ಬಿಂದು. ಈಗಲೂ ಕೂಡ ಸಮಯ ಮಿಂಚಿಲ್ಲ, ನೀವು ಈ ಸಿನಿಮಾನ ಅಮೆಜಾನ್ ಪ್ರೈಮ್ ನಲ್ಲಿ ನೋಡಬಹುದಾಗಿದೆ. 3ನೇ ಸ್ಥಾನದಲ್ಲಿ ಕಾಣಿಸ್ಕೊಳ್ಳೋದು ಮತ್ತೊಂದು ಮಲಯಾಳಂ ಸಿನಿಮಾ ಅನ್ವೇಷಪ್ಪೆನ್ ಕಂಡೆಂತುಂ. ಟೊವಿನೋ ಥಾಮಸ್ ನಾಯಕ ನಟನಾಗಿ ಕಾಣಿಸಿಕೊಂಡಿರುವಂತಹ ಈ ಮಲಯಾಳಂ ಸಿನಿಮಾ ಮತ್ತೊಂದು ಮರ್ಡರ್ ಮಿಸ್ಟ್ರಿ ಸಿನಿಮಾ ಆಗಿದ್ದು, ಸಸ್ಪೆಂಡ್ ಆಗಿದ್ದ ಪೊಲೀಸ್ ಮತ್ತೆ ವಾಪಸ್ ಡ್ಯೂಟಿಗೆ ಹಾಜರಾದಾಗ ಆತನಿಗೆ ಕಾದಿದ್ದ ಮರ್ಡರ್ ಕೇಸ್ ಅನ್ನ ಯಾವ ರೀತಿಯಲ್ಲಿ ಸಾಲ್ವ್ ಮಾಡ್ತಾನೆ ಅನ್ನೋದೇ ಈ ಸಿನಿಮಾದ ಪ್ರಮುಖ ಕುತೂಹಲಕಾರಿ ಅಂಶವಾಗಿದೆ. ಟೊವಿನೋ ಥಾಮಸ್ ಕಾಪ್ ಪಾತ್ರದಲ್ಲಿ ಖಡಕ್ ಕಾಣಿಸ್ಕೊಂಡಿದ್ದಾರೆ. ಎಲ್ಲಕ್ಕಿಂತ ಪ್ರಮುಖವಾಗಿ ಕಮರ್ಷಿಯಲ್ ವಿಚಾರದಲ್ಲಿ ನೋಡೋದಾದ್ರೆ 8 ಕೋಟಿ ಬಡ್ಜೆಟ್ ನಲ್ಲಿ ಮೂಡಿ ಬಂದಿದ್ದ ಈ ಸಿನಿಮಾ 48 ಕೋಟಿಗೂ ಹೆಚ್ಚಿನ ಕಲೆಕ್ಷನ್ ಮಾಡೋ ಮೂಲಕ ಸೂಪರ್ ಹಿಟ್ ಹಣೆಪಟ್ಟಿಯನ್ನ ಪಡ್ಕೊಂಡಿದೆ. 7.5 IMDb ರೇಟಿಂಗ್ ಅನ್ನ ಪಡ್ಕೊಂಡಿರುವಂತಹ ಈ ಸಿನಿಮಾವನ್ನ ನೀವು ಈಗಲೂ ಕೂಡ ನೆಟ್ಫ್ಲಿಕ್ಸ್ ನಲ್ಲಿ ನೋಡಬಹುದಾಗಿದೆ. 4ನೇ ಸ್ಥಾನದಲ್ಲಿ ಕಾಣಿಸಿಕೊಳ್ಳುವಂತಹ ಸಿನಿಮಾ ಕೂಡ ಮಲಯಾಳಂ ಸಿನಿಮಾ ಆಗಿದ್ದು, ಆ ಸಿನಿಮಾದ ಹೆಸರು ಆಟಮ್. 12 ಆಂಗ್ರಿ ಮ್ಯಾನ್ ಎನ್ನುವಂತಹ ಅಮೆರಿಕನ್ ಕಾರ್ಟೂನ್ ಡ್ರಾಮಾ ಅನ್ನ ಆಧರಿಸಿರುವಂತಹ ಸಿನಿಮಾ ಇದಾಗಿದೆ. ಇಂಡಿಯನ್ ಫಿಲ್ಮ್ ಫೆಸ್ಟಿವಲ್ ಆಫ್ ಲಾಸ್ ಆಂಜಲ್ಸ್ ನ ಗ್ರ್ಯಾಂಡ್ ಜೂರಿ ಅವಾರ್ಡ್ ಅನ್ನ ಕೂಡ ಈ ಸಿನಿಮಾ ಗೆದ್ದಿದೆ.
ಥಿಯೇಟರ್ನ ಗುಂಪಿನ ಪಾರ್ಟಿಯ ನಡುವೆ ನಡೆಯುವಂತಹ ಒಂದು ಘಟನೆಯಲ್ಲಿ ಅವರ ನಟಿ ಅವರದೇ ಗುಂಪಿನ ವ್ಯಕ್ತಿಯಿಂದ ಆಘಾತಕ್ಕೆ ಒಳಗಾಗ್ತಾಳೆ. ಈ ಸಂದರ್ಭದಲ್ಲಿ ನಡೆಯುವಂತಹ ಮೀಟಿಂಗ್ ಸಂದರ್ಭದಲ್ಲಿ ಬಿಚ್ಚಿಕೊಳ್ಳುವಂತಹ ಕೆಲವೊಂದು ಕುತೂಹಲಕಾರಿ ವಿಚಾರಗಳು ಈ ಸಿನಿಮಾದ ಜೀವಾಳ ಆಗಿದೆ. ಕಡಿಮೆ ಬಜೆಟ್ ನಲ್ಲಿ ಹಾಗೂ ಯಾವುದೇ ಸ್ಟಾರ್ ಕಲಾವಿದರು ಇಲ್ಲ ಅಂದ್ರೂ ಕೂಡ ಸಿನಿಮಾ ಅನ್ಕೊಂಡಿರೋ ಸ್ಥಾನವನ್ನ ತಲುಪುತ್ತೆ ಅನ್ನೋದಕ್ಕೆ ಈ ಸಿನಿಮಾನೇ ಸಾಕ್ಷಿ. ಈ ಸಿನಿಮಾವನ್ನ ನೀವು ನೋಡಬೇಕು ಅನ್ನೋ ಆಸೆ ಇದ್ರೆ ಅಮೆಜಾನ್ ಪ್ರೈಮ್ ನಲ್ಲಿ ನೋಡಬಹುದಾಗಿದೆ. IMDbಲಿ 8.2 ಸ್ಟಾರ್ ರೇಟಿಂಗ್ ಅನ್ನು ನೀಡುವುದರ ಮೂಲಕ ಈ ಸಿನಿಮಾ ತುಂಬಾನೇ ಗಮನ ಸೆಳೆದಿದೆ. ಒಂದೊಳ್ಳೆ ಕಾಮಿಡಿ ಎಂಟರ್ಟೈನಿಂಗ್ ಥ್ರಿಲ್ಲರ್ ಸಿನಿಮಾ ಬೇಕು ಅಂದ್ರೆ ನೀವು ಆಯ್ಕೆ ಮಾಡ್ಕೋಬೇಕಾಗಿರುವಂತಹ ಸಿನಿಮಾ ಮರ್ಡರ್ ಮುಬಾರಕ್. ಬಾಲಿವುಡ್ ನಲ್ಲಿ ಇಂತಹ ಸಿನಿಮಾಗಳು ಸಿಗೋದು ಕಡಿಮೆ ಆದ್ರೂ ಕೂಡ ಈ ವರ್ಷ ಇದೊಂದು ಬಿಡುಗಡೆ ಆಗಿದೆ ಅನ್ನೋದು ಸಂತೋಷ. ಸಿನಿಮಾದಲ್ಲಿ ಸಾರಾ ಅಲಿ ಖಾನ್, ವಿಜಯ್ ವರ್ಮಾ ಹಾಗೂ ಸಕಲಕಲಾ ವಲ್ಲಭ, ಪಂಕಜ್ ತ್ರಿಪಾಠಿ ಕೂಡ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇದು ನೇರವಾಗಿ ಬಿಡುಗಡೆ ಆಗಿರೋದು ಇದೇ ಮಾರ್ಚ್ 15ರಂದು ನೆಟ್ಫ್ಲಿಕ್ಸ್ ನಲ್ಲಿ. ಒಂದು ಮರ್ಡರ್ ಪ್ರಕರಣವನ್ನ ತನಿಖೆ ಮಾಡೋದಕ್ಕೆ ಹೊರಗಿನಿಂದ ಬರುವಂತಹ ಪೊಲೀಸ್ ಯಾವ ರೀತಿಯಲ್ಲಿ ಅದನ್ನ ತನಿಖೆ ಮಾಡ್ತಾನೆ ಹಾಗೂ ಆ ಸಂದರ್ಭದಲ್ಲಿ ಯಾವೆಲ್ಲ ಘಟನೆಗಳು ನಡೀತವೆ ಅನ್ನೋದು ನಿಮ್ಮನ್ನ ಥ್ರಿಲ್ಲಿಂಗ್ ಹಾಗೂ ಎಂಟರ್ಟೈನಿಂಗ್ ಆಗಿ ಇಡುವಂತಹ ವಿಚಾರಗಳಿಂದಾನೇ ತುಂಬಿದೆ. ಸ್ಪೆಷಲ್ ಆಗಿ ನಾವು ಪಂಕಜ್ ತ್ರಿಪಾಠಿ ರವರ ಪರ್ಫಾರ್ಮೆನ್ಸ್ ಗೆ ಸೆಲ್ಯೂಟ್ ಹೇಳಲೇಬೇಕು. ಬಾಲಿವುಡ್ ಚಿತ್ರ ಅಂತ ಬಂದಾಗ ಈ ರೀತಿಯ ಯಾವುದೇ ಪಾತ್ರವನ್ನ ನೀಡಿದ್ರು ಕೂಡ ಅದಕ್ಕೆ ಸಂಪೂರ್ಣ ನ್ಯಾಯವನ್ನ ಸಲ್ಲಿಸಬಲ್ಲಂತಹ ಕೆಲಸವನ್ನ ಮಾಡುವಂತಹ ಇಬ್ಬರು ಅತ್ಯಂತ ಪ್ರಭಾನ್ವಿತ ಕಲಾವಿದರು ಅಂದ್ರೆ ಒಂದು ಮನೋಜ್ ಬಾಜ್ಪೇಯಿ ಹಾಗೂ ಇನ್ನೊಬ್ರು ಪಂಕಜ್ ತ್ರಿಪಾಠಿ. ಇನ್ನು ಈ ಸಿನಿಮಾ ಕೂಡ ಒಂದ್ ಒಳ್ಳೆ ವಾಚ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಪೃಥ್ವಿರಾಜ್ ಸುಕುಮಾರನ್ ಎನ್ನುವಂತಹ ಅತ್ಯಂತ ಪ್ರತಿಭಾನ್ವಿತ ಕಲಾವಿದನ ಕನಸಿನ ಸಿನಿಮಾ ಆಗಿರುವಂತಹ ಆಡು ಜೀವಿತಂ ಕೂಡ ಈ ಲಿಸ್ಟ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಈ ಸಿನಿಮಾ ಎಷ್ಟು ಯಶಸ್ವಿಯಾಗಿದೆ ಅನ್ನೋದಕ್ಕೆ ಬಿಡುಗಡೆಯಾದ 25 ದಿನಗಳಲ್ಲಿ 150 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಿನ ಕಲೆಕ್ಷನ್ ಅನ್ನ ಮಾಡಿದೆ ಅನ್ನೋದೇ ಜೀವಂತ ಉದಾಹರಣೆ ಆಗಿದೆ. ಪೃಥ್ವಿರಾಜ್ ಸುಕುಮಾರನ್ ಅವರು ಈ ಸಿನಿಮಾ ಮಾಡೋದಕ್ಕೆ 2008ರಲ್ಲಿ ಒಪ್ಕೊಂಡಿದ್ರು ಅನ್ನೋದಾಗಿ ತಿಳಿದು ಬರುತ್ತೆ. ಈ ಸಿನಿಮಾಗೆ ಮೊದಲ ಆಯ್ಕೆ ಸೂರ್ಯ ಅವರು, ಆದ್ರೆ ಕಾರಣಾಂತರಗಳಿಂದ ಅವರು ಈ ಸಿನಿಮಾದಲ್ಲಿ ನಟಿಸೋದಕ್ಕೆ ಸಾಧ್ಯವಾಗಲಿಲ್ಲ. 173 ನಿಮಿಷಗಳ ಈ ಸಿನಿಮಾದಲ್ಲಿ ಪೃಥ್ವಿರಾಜ್ ಸುಕುಮಾರನ್ ತಮ್ಮಲ್ಲಿರುವಂತಹ ಒಬ್ಬ ಪರಿಪೂರ್ಣ ಕಲಾವಿದರನ್ನ ಪ್ರೇಕ್ಷಕರಿಗೆ ತೋರಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ತಾನು ಒಬ್ಬ ಇಡೀ ದೇಶ ಇಷ್ಟಪಡುವಂತಹ ಮಲಯಾಳಂ ಚಿತ್ರರಂಗದ ಕಲಾವಿದ ಆಗ್ಬೇಕು ಎನ್ನುವಂತಹ ಪೃಥ್ವಿರಾಜ್ ಸುಕುಮಾರನ್ ರವರ ಆಸೆಗೆ ಈ ಸಿನಿಮಾ ರೆಕ್ಕೆ ಕಟ್ಟುವ ಹಾಗೆ ಮಾಡಿತು ಅಂದ್ರೆ ಕೂಡ ತಪ್ಪಾಗಲ್ಲ. ಪ್ರತಿಯೊಂದು ಭಾಷೆಯಲ್ಲೂ ಕೂಡ ಈ ಸಿನಿಮಾ ಪ್ರೇಕ್ಷಕರ ಮನಸ್ಸನ್ನ ಗೆಲ್ಲೋದಕ್ಕೆ ಯಶಸ್ವಿಯಾಗಿದೆ. ಸೌದಿ ಅರೇಬಿಯಾಗೆ ಹೋಗಿ ಹಣವನ್ನ ಗಳಿಸಿ ಮನೆಗೆ ಕಳಿಸೋದಕ್ಕೆ ಕೆಲಸ ಹುಡ್ಕೊಂಡು ಹೊರಡುವಂತಹ ಭಾರತೀಯ ನಜೀಬ್ ಎನ್ನುವಾತನ ಮರುಭೂಮಿಯಲ್ಲಿ ಜೀತದಾಳಿನ ರೀತಿಯಲ್ಲಿ ಆಡನ್ನ ಸಾಕುವಂತಹ ಕಥೆಯನ್ನ ಈ ಸಿನಿಮಾದಲ್ಲಿ ತೋರಿಸಲಾಗಿದೆ. ಇದೊಂದು ನಾವೆಲ್ ಬೇಸ್ಡ್ ಸಿನಿಮಾ. IMDbನಲ್ಲಿ 8.6 ರೇಟಿಂಗ್ ಅನ್ನ ನೀಡಲಾಗಿದೆ. ನಿಜಕ್ಕೂ ಕೂಡ ಇದೊಂದು ಒಳ್ಳೆ ವಾಚ್ ಅನ್ನೋದನ್ನ ರೇಟಿಂಗ್ ನೋಡಿ ನೀವೇ ಅರ್ಥ ಮಾಡ್ಕೋಬಹುದು. ಕೊನೆಯದಾಗಿ ಕಾಣಿಸಿಕೊಳ್ಳುವಂತಹ ನಮ್ಮ ಕನ್ನಡದ ಹೆಮ್ಮೆಯ ಸಿನಿಮಾ ಬ್ಲಿಂಕ್. ಪುಣ್ಯಕ್ಕೆ ಈ ಸಿನಿಮಾ ಥಿಯೇಟರ್ನಿಂದ OTTಗೆ ಬಂದ ಮೇಲೆಲ್ಲ ಬದಲಾಗಿ ಥಿಯೇಟರ್ನಲ್ಲೇ ಸ್ವಲ್ಪ ಮಟ್ಟಿಗೆ ಅರ್ಹ ಆಗಿರುವಂತಹ ಅಪ್ರಿಸಿಯೇಷನ್ ಅನ್ನ ಪಡ್ಕೊಳ್ತು ಅನ್ನೋದೇ ನಮಗ್ ಖುಷಿ. ದೀಕ್ಷಿತ್ ಶೆಟ್ಟಿ ನಾಯಕನಾಗಿ ಕಾಣಿಸಿಕೊಂಡಿದ್ದ ಈ ಸಿನಿಮಾ ಮಾರ್ಚ್ 8ಕ್ಕೆ ಬಿಡುಗಡೆ ಆಯಿತು. ಶ್ರೀನಿಧಿ ಬೆಂಗಳೂರು ನಿರ್ದೇಶನದಲ್ಲಿ ಮೂಡಿ ಬಂದಿರುವಂತಹ ಈ ಸಿನಿಮಾ ಇತ್ತೀಚಿನ ದಿನಗಳಲ್ಲಿ ಅಮೆಜಾನ್ ಪ್ರೈಮ್ ನಲ್ಲಿ ಅತ್ಯಧಿಕವಾಗಿ ವೀಕ್ಷಣೆಗೆ ಒಳಪಟ್ಟಂತಹ ಕನ್ನಡದ ಸಿನಿಮಾ ಆಗಿದೆ. 7.9 IMDb ರೇಟಿಂಗ್ ಅನ್ನ ಪಡ್ಕೊಂಡಿರುವಂತಹ ಬ್ಲಿಂಕ್ ಅಪೂರ್ವನ ಜೀವನದಲ್ಲಿ ನಡೆಯುವಂತಹ ನಿಗೂಢ ಘಟನೆಗಳನ್ನ ಪ್ರೇಕ್ಷಕರ ಮುಂದೆ ತೆರೆದಿಡುವಂತಹ ಕೆಲಸವನ್ನ ಮಾಡಿದೆ. ಇದನ್ನ ನಂಬಾಯಲ್ಲಿ ಕೇಳೋದಕ್ಕಿಂತ ನೀವೇ ಅಮೆಜಾನ್ ಪ್ರೈಮ್ ನಲ್ಲಿ ನೋಡಿ ನಮ್ಮ ಕನ್ನಡ ಸಿನಿಮಾಗಳನ್ನ OTT ನಲ್ಲಿ ಕೂಡ ನೋಡಿ ಬೆಳೆಸುವಂತಹ ಪ್ರಯತ್ನವನ್ನ ಮಾಡೋಣ. ಇವುಗಳೇ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಥ್ರಿಲ್ಲರ್ ವಿಭಾಗದಲ್ಲಿ ಸದ್ದು ಮಾಡಿರುವಂತಹ ಬೆಸ್ಟ್ ಸಿನಿಮಾಗಳು. ಇವುಗಳಲ್ಲಿ ನೀವು ಯಾವ ಸಿನಿಮಾ ನೋಡೋದಕ್ಕೆ ಇಷ್ಟ ಪಡ್ತೀರಾ, ಇವುಗಳಲ್ಲಿ ನಿಮ್ಮ ಫೇವರೇಟ್ ಸಿನಿಮಾ ಯಾವುದು ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ತಿಳಿಸಿ. ನಾನ್ ಸಿಗ್ತೀನಿ ಮುಂದಿನ ಒಳ್ಳೆ ಕಂಟೆಂಟ್ ವಿಡಿಯೋ ಜೊತೆಗೆ. ಲವ್ ಯು ಆಲ್. ಸೈನಿಂಗ್ ಆಫ್ ಮನು.